ಸರ್ ಗೈಸ್, ಎಲ್ಲರಿಗೂ ನನ್ನ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಸುಮಾರು ದಿವಸನೇ ಹೋಗಿತ್ತು ನಿಮ್ಮನ್ನ ನೋಡಿ, ನಿಮ್ಗೆ ಜೊತೆ ನನ್ನ ಮಾತನ್ನ ಹಂಚ್ಕೊಂಡು. ಸೊ ಸಾರಿ ಗೈಸ್, ಸ್ವಲ್ಪ ವರ್ಕ್ ಇತ್ತು. ಸೊ ಅದಕ್ಕೋಸ್ಕರ ವಿಡಿಯೋಸ್ ಮಾಡೋದಕ್ಕಾಗ್ತಿರ್ಲಿಲ್ಲ. ಸೊ ಟೈಮ್ ಸಿಗ್ತಿರ್ಲಿಲ್ಲ. ಸೊ ಅಷ್ಟೊಂದಿತ್ತು. ಸೊ ಅದಕ್ಕೋಸ್ಕರ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಏನು ಈ ಥರ ಎಲ್ಲ ರೆಡಿ ಆಗ್ಬಿಟ್ಟು ಅವ್ನು ಹಿಂಗೆಲ್ಲ ಹಾಕೊಂಡು ಜರ್ಕಿನ್ ಎಲ್ಲ ಹಾಕೊಂಡು ಗುರ್ಕೋದು ಒಂಥರ ಅಂತೆಲ್ಲ ಅನ್ಕೊಳಕ್ ಹೋಗ್ಬೇಡಿ ಗೈಸ್. ಯಾಕಂದರೆ ಇವತ್ತು ಶಿವರಾತ್ರಿ. ಸೊ ಮೊದಲಿಗೆ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಸೊ ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಜಾಗರಣೆ ಇರಬೇಕು. ಸೊ ಜಾಗರಣೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ 4 to 5 years 6 years ಆಗೋಯ್ತು ನಾನು ಜಾಗರಣೆ ಮಾಡಿ. ಒಂದು 6 ವರ್ಷದ ಹಿಂದೆ ಮಾಡಿದ್ದೆ. ಸೊ ಅದಾದಮೇಲೆ ಮಾಡಿರಲಿಲ್ಲ. ಸೊ ಇವಾಗ ಮತ್ತೆ ಆ ಕಾಲ ಕೂಡಿ ಬಂದಿದೆ. ಸೊ ಇವತ್ತು ಜಾಗರಣೆ ಅಂದರೆ ಸುಮ್ಮನೆ ಅಲ್ಲಿ ಇಲ್ಲಿ ಹೋಗೋ ಬದಲು ಶಿವಗಂಗೆ ಬೆಟ್ಟಕ್ಕೆ ಹೋಗೋಣ ಅಂತ ಎಲ್ಲ ಬಾಯ್ಸ್ ಎಲ್ಲ ಹೇಳಿದ್ರು. ಸೊ ನಾವು ಏನು ನಮ್ಮ ಗ್ಯಾಂಗ್ ಇದೆಯೋ ಸೊ ಎಲ್ಲರೂ ಸೊ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಹಂಗೆ ವ್ಲಾಗ್ ಮಾಡೋಣ. ನೈಟ್ ವ್ಯೂ ಹೆಂಗಿರುತ್ತೆ ಶಿವಗಂಗೆ ಬೆಟ್ಟದಲ್ಲಿ, ಸೊ ಏನೇನು ನಡೀತದೆ ಅಲ್ಲಿ, ಏನೇನು ಇರುತ್ತೆ, ಏನೇನು ಆಚರಣೆ ಯಾವ ಥರ ಮಾಡ್ತಾರೆ ಅಂತ ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ಸ್ವಲ್ಪ ನೈಟು ಚಳಿ ಇರಲ್ಲ ಗೈಸ್. ಸೊ ಸ್ವಲ್ಪ ನೈಟು ಚಳಿ ಇರುತ್ತಲ್ಲ, ಸೊ ಅದಕ್ಕೋಸ್ಕರ. ಸೊ ಚಳಿಗೂ ನನಗೂ ತುಂಬ ದೂರ. ಸೊ ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ಯಾಕೋ ನನಗೂ ಸ್ವಲ್ಪ ವೆಯ್ಟ್ ಐತೆ. ನೋಡೋಣ ಗೈಸ್, ಸ್ವಲ್ಪ ಹೊತ್ತು ನೋಡ್ತೀನಿ. ಯಾಕೋ ಸ್ವಲ್ಪ ಇರಿಟೇಷನ್ ಐತೆ. ಯಾಕಂದರೆ ಎಷ್ಟೊಂದು ದಿವಸ ಈ ಥರ ಎಲ್ಲ ಹಾಕೊಳ್ಳೋದಲ್ಲ ಜಾಸ್ತಿ. ಸೊ ಪುಲ್ಲವರು ಉಡ್ಡಿಸ್ ಹಾಕೋತೀನಿ. ಸೊ ಅದಕ್ಕೆ ನೋಡಿದೆ. ಸೊ ತಗೊಂಡು ಇಟ್ಕೊಂಡಿದ್ದೆ ಸುಮ್ಮನೆ ಹಿಂಗೆ ತಗೊಳ್ಳೋದೆಲ್ಲ ಕಾಸು ವೇಸ್ಟ್ ಮಾಡೋದು, ತಗೊಳ್ಳೋದು ಇಟ್ಕೊಳ್ಳೋದು. ಒಂದು ದಿವಸ ಯೂಸ್ ಮಾಡಲ್ಲ, ಇವತ್ತು ಯೂಸ್ ಮಾಡೋಣ ಅಂತ ಹಾಕ್ಕೊಂಡೆ. ಸೊ ಯಾಕೋ ಇವತ್ತು ಬರ್ತಾ ಇಲ್ಲ. ನೋಡೋಣ, ನೋಡ್ತೀನಿ. ಆದರೆ ಇದನ್ನೇ ಹಾಕೊಂಡು ಹೋಗ್ತೀನಿ, ಇಲ್ಲ ಅಂದರೆ ಯಾವುದನ್ನು ಗಿಡಿ ಹಾಕೊಂಡು ಹೋಗ್ತೀನಿ ಗೈಸ್. ಸೊ ಇವಾಗ ಹುಡುಗರು ಫೋನ್ ಮಾಡ್ತೀನಿ ಅಂದರು, ಇನ್ನೂ ಫೋನ್ ಮಾಡಿಲ್ಲ. ಸೊ ಎಲ್ಲ ಬೈಕಲ್ಲೇ ಹೋಗ್ತಾ ಇರೋದು. ಸೊ ಬೈಕಲ್ಲಿ ಹೋಗಿ ಸೊ ಯಾವ ರೀತಿ ಇರುತ್ತೆ ಅಂತ ಫುಲ್ಲು ವೀಡಿಯೋನ ನೋಡಿ, ತುಂಬ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಸೊ ನೀವ್ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕ ಇರೋ ಬೆಲ್ಲೈಕನ್ನ ಹೊಡೀರಿ ಅಂತ ಹೇಳ್ತಾ ಬನ್ನಿ ಗೈಸ್ ಹೋಗೋಣ. ಸೊ ಗೈಸ್, ಅದು ಆಗಲಿಲ್ಲ, ಯಾಕೋ ತುಂಬ ಹೆವಿ ದಪ್ಪ ಆಗೋಯ್ತು. ಸೊ ಅದಕ್ಕೋಸ್ಕರ ಉಡ್ಡಿನೇ ಸರಿ ನಮಗೆ ಅಂದ್ಬಿಟ್ಟು ಉಡ್ಡಿನೇ ಹಾಕ್ಕೊಂಡಿದ್ದೀನಿ. ಗೈಸ್ ಬನ್ನಿ, ಕೆಳಗಡೆ ಹುಡುಗರು ಕಾಯ್ತಾ ಇದ್ದಾರೆ. ಸೊ ಹೋಗಿ ಜಾಯ್ನ್ ಆಗೋಣ. ಸೊ ಗೈಸ್ ಕೆಳಗೆ ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಬಂದಿಲ್ಲ ಅವರು. ಸೊ ಬಂದಿದ ತಕ್ಷಣ ಹೋಗೋದು ಗೈಸ್. ಇವಾಗ ಪೆಟ್ರೋಲ್ ಬಂಕ್ ಬಂದು ಪೆಟ್ರೋಲ್ ಹಾಕ್ಸಿದ್ವಿ. ಸೊ ಇನ್ನೂ ಯಾರು ಬಂದಿಲ್ಲ, ಎಲ್ಲ ಪೆಟ್ರೋಲ್ ಬಂಕಿಗೆ ಬರ್ತಾರೆ ಅಂದ, ಯಾವನೂ ಬಂದಿಲ್ಲ. HP ಪೆಟ್ರೋಲ್ ಬಂಕಿಂದ ಭಾರತ್ ಪೆಟ್ರೋಲ್ ಬಂಕ್ ಬಂದಿದ್ದೀವಿ ಏರ್ ಹೊಡ್ಸ್ಕೊಳ್ಳೋಕ್ಕೆ. ಮಿಸ್ ವಿತೌಟ್ ಹೆಲ್ಮೆಟ್ಟು. ಇವ್ರ ಹತ್ರ ಹೆಲ್ಮೆಟ್ ಐತೆ, ನನ್ನ ಹತ್ರ ಹೆಲ್ಮೆಟ್ ಇಲ್ಲ. ಕೇಸ್ ಹಾಕ್ರಿ, ಯಾರು ಈ ಥರ ಎಲ್ಲ ಹೋಗ್ಬೇಡಿ ಗೈಸ್. ಹೆಲ್ಮೆಟ್ ಇಲ್ದಿರಾ ಡೇಂಜರ್ ಗೈಸ್. ಇನ್ನೊಂದು ಗಾಡಿ ಬಂತು ಇವಾಗ. ಸೊ 2 R15, ಒಂದು NS, ಒಂದು ಡ್ಯೂಕ್ 50, ಒಂದು ಎಂಟಾರ್ಕ್ ಬರುತ್ತೆ ನೋಡಿ ಗೈಸ್. ಹೆಂಗೈತೆ R15. ಯಾರೋ ಹೋಯ್ತವ್ರೆ ಬ್ಯಾಚ್ ಗೈಸ್ ನೋಡಿ. VR46. ಇವಾಗ ಇನ್ನೊಂದು ಗಾಡಿ ಆ್ಯಡಪ್ ಆಯಿತು, ಎಂಟಾರ್ಕ್ ಆ್ಯಡಪ್ ಆಯ್ತು. ಈಗ ಬ್ಯಾಸ್ ಎಲ್ಲ ರೆಡಿ. ಪೆಟ್ರೋಲ್ ಬಂಕಲ್ಲಿ ಇದ್ದೀವಿ, ನಮ್ಮೇನ ಪೆಟ್ರೋಲ್ ಬಂಕಲ್ಲಿ ಹೊರಡಿ ಶಿವಗಂಗೆ ಬೆಟ್ಟಕ್ಕೆ ಹೋಗಿ ಇಷ್ಟ ಮಾಡ್ತೀವಿ ನೋಡಿ ಗೈಸ್. ಪಿನೈಲ್ ಅಂತ ಅವನು, ಪಿನೈಲು ಪಿನೈಲು ಗೈಸ್. ಡೋ ಕೈ ಕೊಟ್ಟಿಲ್ಲ ಅಂತ ಪಿನೈಲ್ ಕುಡಿದ್ಬಿಟ್ಟಿದ್ದ. ಆ ಪಿನೈಲ್ ಕುಡಿದ್ರು ಏನೋ ಅಲ್ಲಿಲ್ಲ, ಆರಾಮಾಗಿ ಆಗೋದ. ನಮ್ಗೆ ಅದೇ ಶಾಕು. ಪಿನೈಲ್ ಕುಡ್ದು ಬದುಕಿರೋನು ಇವನೇ. ಹಾಸ್ಪಿಟ್ಲಿಗೆ ಹೋಗ್ತೀರಾ, ಎಲ್ಲಿಗೂ ಹೋಗ್ತೀರಾ, ಬದುಕ್ಬಿಟ್ಟ. ಸೊ ಗೈಸ್ ಗಾಡಿನ ಲೈನಿಗೆ ನಿಲ್ಲಿಸ್ತಾ ಇದ್ದೀವಿ. ಸೊ ಹೊರಡೋದಕ್ಕೀಗ ಇನ್ನೊಂದು ಗಾಡಿ ಬರಬೇಕು. ಸೊ ವೇಟಿಂಗು ಫುಲ್. ಈಗ ಗಾಡಿ ಎಲ್ಲ ಲೈನ್ ನಿಲ್ಲಿಸ್ಬಿಟ್ಟು ಒಂದು ಸ್ನ್ಯಾಪ್ ಕಿಪ್ ಹಾಕ್ಕೊಂಡು ಜಗ್ ಅಂತ ಹೋಗೋದು. ಇನ್ನು ಅವಾಗಿಂದ ಹೋಗೋದ್ರಲ್ಲೇ ಇದ್ದೀವಿ. ಯಾವಾಗ ಹೋಯ್ತೀವೋ ನೋಡ್ರಿ. ಬೆಟ್ಟಾಳಿ ರೆಡಿ ಬಾ. ಎಲ್ಲ ಗ್ಯಾಂಗ್ ಎಲ್ಲ ಮಾತಾಡ್ಕೊಂಡು ನಿಂತಿದೆ ಫುಲ್ಲು. ತಗೊಂಡು 10 ದಿನ ಗೈಸ್ ಆಗಿರೋದು ಗಾಡಿ. ಅಲ್ಲೇ ನೈಟ್ ರೈಡ್ ಬರ್ತಾರೆ. ಗಾಡಿ ಓನರ್ ಬಂದು ಇವರೇ. ಎಲ್ಲ ಲೈಟ್ ಮಿಣುಕು ಈಗ. ಅಲ್ಲ, ಏನ್ ಸ್ಕೂಲ್ ಪ್ರೇಯರ್ ಮಾಡಿಸ್ತಾ ಇದ್ಯಾ ಗಾಡಿಗಳನ್ನ?
ಪಕ್ಕ ಕೆಲ್ಸ ವರ್ಷದಲ್ಲಿ ಒಂದೇ ತಾರೆ ಒಂದೇ ಶಿವರಾತ್ರಿ ಬರೋದು ತೊದ್ಲಿಸ್ಬಿಟ್ಟ ಅದು ಮುರ್ಕೊಂಡಿದ್ಯಲ್ಲ, ಅದು ಮುರ್ದೈತಲ್ಲ ಅದಕ್ಕೆ. ಗೈಸ್ ಮೋಟೋ ವ್ಲಾಗ್ ಮಾಡ್ತಾವ ನೋಡ್ರಿ ಇಲ್ಲಿ. ಇಲ್ಲಿದೆ ನೋಡ್ರಿ, ಇಲ್ಲಿ ಕ್ಯಾಮ್ರಾ ಇದೆ. ಒಂದ್ ಆಡ್ತಾವ್ರಪ್ಪ ಇವ್ರ ಗಾಡಿಗಳು, ಅದಕ್ಕೆ ನನ್ ಗಾಡಿ ತಗೊಂಬಂದಿಲ್ಲ. ಒಳ್ಳೆ ಸೈಕಪ್ಪ. ಗಾಡಿ ನಿಲ್ಸಕ್ ಬರಲ್ಲ, ನಮ್ಮ ಗಾಡಿಗಳು ಎತ್ಕೊ ಬರ್ತಾರ ಗೈಸ್ ಅವರೆಲ್ಲ. ಮೈಕ್ ಬಚ್ಚಿ, ಇಲ್ಲಿ ಮೈಕ್, ಇಲ್ಲಿ ಮೈಕ್ ಇತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಅವರಿಂದ. ಹಾಯ್ ಫ್ರೆಂಡ್ಸ್, ಹಾಯ್. ನೀನ್ ಯಾಕೆ ಅಂಟಾಟಿಕಕ್ಕೆ ಹಾಕಿದ್ಯಾ? ಪಕ್ಕಕ್ಕೆ ಹಾಕೋ ಮಚ್ಚ, ಇನ್ನೊಂಚೂರು ಹಿಂದಕ್ಕೆ ಹಾಕು, ಒಂಚೂರು ಹಿಂದಕ್ಕೆ ಮಚ್ಚ, ಹಿಂಗ್ ತಿರುಗ್ಸ. ತಿನ್ನಲ್ಲ ಗೈಸ್, ಅವಾಗಿಂದ ಆನಂದ ಹಿಡ್ಕಂತವನೆ. ಅವನಿಗೆ ಹೆಂಗೆ ಪಾರ್ಕಿಂಗ್ ಲೈಟ್ ಆನ್ ಮಾಡೋದಂತ ಗೊತ್ತಿಲ್ಲ. ಸೈಕು, ಇನ್ನೊಂದ್ ಗಾಡಿ ಬರ್ಬೇಕು ಗೈಸ್. ಗಾಡಿಗಳೊಂದು ಕ್ರೇಜಿ ವಿಡಿಯೋ ಬರುತ್ತೆ ಇವಾಗ, ನೋಡ್ಕೊಳ್ಳಿ ಗೈಸ್. ಗೈಸ್ ನೋಡಿ, ಇಲ್ಲಿ ನಾವು ಅದಕ್ಕೆ ಕಾಯ್ಕೊಂಡಿದ್ರೆ ಅವ್ರು ಇಲ್ಲಿ ಬಂದವ್ರೆ. ಅವರು RCB ಫ್ಯಾನ್ ನೋಡಿ ಗೈಸ್, RCB ಫ್ಯಾನ್. ಕಂಡಿದ್ದೀರಾ ಕಂಡ್ರು, ನಾನೇ ಹೆಲ್ಮೆಟ್ ಗೈಸ್. ಇವಾಗ ಎಲ್ಲರೂ ಬಂದಿದ್ದೀವಿ, ಇನ್ನೊಂದು ಗಾಡಿ ಎಂಟಾರ್ಕೊಂಡು ಬರಬೇಕು. ಸೊ ಅದಕ್ಕೆ ಎಲ್ಲ ಕಾಯ್ತಾ ಇದ್ದೀವಿ. ಮತ್ತಾನೆ ಗೈಸ್, ಇವಾಗ ಇನ್ನೂ ಇಬ್ಬರು ಜಾಯ್ನ್ ಆದರು. ಒಬ್ಬ ಮೋಟೋ ವ್ಲಾಗರ್, ಒಬ್ಬ ಶಿವಂಗಿ. ಗೈಸ್ ನೋಡಿ, ಬಂದ್ವಿ ಬೆಟ್ಟದ ಹತ್ರ. ಸೊ ಇನ್ನು ಬಾಯ್ಸ್ ಎಲ್ಲ ಹಿಂದೆನೇ ಅವರೇ. ಸೊ ನಾವು ಮುಂದೆ ಬಂದ್ಬಿಟ್ವಿ. ಅಂದರೂ ಗಾಡಿ ಇಲ್ಲೂ ಬೇಜಾನ್ ಬಂದ್ಬಿಟ್ಟಿದೆ ಗಾಯ್ಸ್, ಗಾಡಿಗಳು, ಕಾರೆಲ್ಲ. ಸೊ ಬೆಟ್ಟದೆಲ್ಲ ಭಜನೆ ಮಾಡ್ತಾವ್ರೆ, ಜನನೂ ಅವರೇ, ಕ್ರೌಡು. ನೋಡೋಣ ನೋಡ್ರಿ, ಎಲ್ಲ ಓಪನ್ ಐತೆ ದೇವಸ್ಥಾನ, ಬೆಟ್ಟ ಅದೇ. ಸರಿ ಬ್ಯಾಚ್ಗಳೇ ಬಂದವೆ ಮಚ್ಚ. ಎಲ್ಲ ಬೈಕ್ ರೈಡರ್ಸ್ಗಳು ನೋಡ್ರಿ ಇಲ್ಲಿ ಹೆಂಗೆ ಬಂದವ್ರೆ. ಅಪ್ಪ ಕಲ್ಯಾಣಿ ಗಾಯ್ಸ್ ಇದು. ಮುಚ್ಚಿ ಹೀರಂತಲ್ಲಿ ಬಂದವ್ರೆ. ಸೈಕ್ ಅನ್ಕೊಳ್ರಿ ಎಲ್ಲ ಗಾಡಿಗಳೆಲ್ಲ. ಇಲ್ಲೇ ಬೆಸ್ಟ್ ಗೈಸ್. ನೋಡಿ 1 ಗಂಟೆ ಆಯ್ತಾ ಬಂತು. ಸೊ ಕ್ರೌಡ್ ಹೆಂಗಿದೆ ಅಂತ. ಸೊ ಅದೇ ದೇವಸ್ಥಾನ ಎಂಟ್ರೆನ್ಸು ಬೆಟ್ಟದ್ದು, ಶಿವಗಂಗೆ. ಇವಾಗ ಶಿವರಾತ್ರಿ ದಿವಸ ಮಾತ್ರ ಓಪನ್ನು, ಮಿಕ್ಕಿ ದಿವಸ ಎಲ್ಲ ನಾರ್ಮಲ್. ಇಲ್ಲಿ ಬಂದರು ನಮ್ಮ ಬಾಯ್ಸ್. ಗೈಸ್ ನೋಡ್ರಿ, ಇಲ್ಲೊಂದು ಶಿವ ಇದೆ ಚಿಕ್ಕದಾಗಿ ಎಂಟ್ರೆನ್ಸಲ್ಲಿ. ಇಲ್ಲೆಲ್ಲ ಅಂಗಡಿ, ಹೆಲ್ಮೆಟ್ ಗಿಲ್ಮೆಟ್ ಎಲ್ಲ ಇಲ್ಲೇ ಬಿಡ್ತಾ ಇರೋದು. ಮಾಡ್ತಾ ಇದೀನಿ ಅಲ್ಲೆಲ್ಲ. ಗೈಸ್ ಇವಾಗ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ, ನೋಡ್ಬೋದು. ಸೊ ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಹತ್ತೀವಿ. ಸೊ ಬರೀ ಶಿವರಾತ್ರಿ ದಿವಸ ಅಷ್ಟೇ ಓಪನ್ ಇದು
ದೇವಸ್ಥಾನ, ಅಂದರೆ ನೈಟ್ ಹೊತ್ತು. ಮಿಕ್ಕಿ ಟೈಮಲ್ಲೆಲ್ಲ 7 ಗಂಟೆ ಲಾಸ್ಟ್ ಮಾಡ್ಬಿಡ್ತಾರೆ. ನೋಡ್ರಿ ಇವಾಗಲೂ ರಶ್ ಇದ್ದಾರೆ ಜನ ಫುಲ್ಲು. ಪೊಲೀಸ್ ಎಲ್ಲ ಆನ್ ಡ್ಯೂಟಿ. ಗೈಸ್ ಗಣೇಶನ ಕೈ ಮುಕ್ಕಬಿಟ್ರಿ ಎಲ್ಲರೂ. ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಚಿಕ್ಕದಾಗಿ ನೋಡ್ಕೊಳ್ರಿ. ಗೈಸ್ ನಮ್ಮ ಪ್ಲ್ಯಾನ್ ಇರೋದು ಒಲ್ಕಲ್ ತೀರ್ಥ ಗಂಟ. ಸೊ ಇವರು ಚಿರತೆ ಐತೆ ಅಂತ ಬೇರೆ ಹೇಳ್ತಾವ್ರೆ. ಇರಲಿ ಬಿಡ್ರಿ, ನೋಡೋಣ. ಹಾಂ ತಗೊಳ್ಳಿ, ಸ್ಟಾರ್ಟ್ ಆಯ್ತು. ಅಲ್ಲೇ ಸ್ಪೀಕರ್ ಹಾಕೊಂಡು ನಮ್ಮ ಹುಡುಗರು. ನೋಡಿ ಜನ ಹೆಂಗವ್ರೆ. ಕತ್ಲೆ ಏನೋ ಕಾಣಿಸ್ತಾ ಇಲ್ಲ. ಲೈಟ್ ಹಾಕ್ರಿ. ಹಾಂ ಇವಾಗ ಆನಾಯ್ತು. ಓಹ್ ಕತ್ಲೆ ಗುಯ್ ಅಂತ ಐತೆ. ಇವಾಗ ಜನ ಇರೋದಕ್ಕೆ ಹೆಂಗೋ ಓಕೆ ಮ್ಯಾನೇಜು. ಜನ ಇಲ್ದಿರೋ ಟೈಮ್ ಏನಾದ್ರು ಇಲ್ಲೇ ತಾವು ಲಾಕಿಕ್ ಹಾಕ್ಬಿಟ್ರೆ ಅಷ್ಟೇ. ಕಾಲ್ ಭಾಗ ಬಂದಿದ್ದೀವಿ ಗೈಸ್. ನೋಡ್ಬೋದು, ರೋಡ್ ಕಾಣಿಸ್ತೈತಿ ಇಲ್ಲಿಂದ ಕೆಳಗಡೆ. 5%? 5%? 1% ಇಲ್ಲ. ಅವಾಗ ಬ್ರೋ ಇಲ್ಲೆಲ್ಲೋ ಯಾವ ಸುರಂಗನೋ ಅದೇನೋ ಅಂತರ್ತಾನೆ ಅದನ್ನ. ಅದೇನೋ ಸುರಂಗ ಅಂತಾನೆ ಇದು. ಅದೇನೋ ಬಾಗ್ಲು ಕ್ಲೋಸ್ ಅದು ಅಂತಾರಪ್ಪ. ಗೈಸ್ ನೋಡಿ ಬೆಟ್ಟ ಹೆಂಗಿದೆ, ಕಾಣಿಸ್ತಾನೆ ಇಲ್ಲ ವ್ಯೂ. ಹೆಂಗೋ ಮೆಟ್ಲಿದೆ ಇಲ್ಲಿ, ಆರಾಮಾಗಿ ಹೋಗ್ಬೋದು ಮೆಟ್ಲು ಹತ್ಕೊಂಡು. ಇಲ್ಲಿ ಸ್ವಲ್ಪ ಬೆಟ್ಟ ಐತೆ, ಸ್ವಲ್ಪ ಹುಷಾರಾಗಿ ಹತ್ಬೇಕಿಲ್ಲ. ಹೆಂಗೋ ಇದೊಂದು ಕಂಬಿಗಳಿದೆ, ಗ್ರಿಪ್ಪಾಗಿ ಹಿಡ್ಕೊಂಡು ಹತ್ಬೋದು ನೋಡಿ. ಜಲಪಾತ ಜಾರಿದ್ರೆ ನಕ್ಕೊಂಡು ಜೀ ಅಂತ ಹೋಯ್ತಾರಲ್ಲ. ಹಾಂ ಬ್ರೋ. ಹಾಂ 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 ಹೌದಾ? ಹೋಯ್ವ ಕೆಳಗೆ? ಪಾಚಿ ಇರೋ ಜಾಗದಲ್ಲೇ ಜಾರದು. ಮೇಲೆ ಹೊಡಿತಾವ ನಾಳೆ. ಅಲ್ಲ ಫಾಸ್ಟ್ ಅವ್ರೆ ಬ್ರೋ, ನಾವೇ ಸ್ಲೋ. ನಂದಿ ಸಿಗುತ್ತೆ, ನಂದಿ ಬಾಗ್ಲು. ಯಾಕೆ ಕಾಣಿಸ್ತದೆ ಇಲ್ಲ? ಅದೇ ಪಾಯಿಂಟ್. ಯಾಕಲ್ಲ ಸ್ಟಾಪು ಶೂ ಹಾಕೊಂಬಂದವ್ರೆ. ನಾವೇ ಬರಿಗಾಲ ಬಂದಿದ್ದೀವಿ. ಆಮೇಲೆ ಸ್ವಲ್ಪ ಮೇಲೆ ಬಂದಿದ್ದೀವಿ. ನೀವು ಪರವಾಗಿಲ್ಲ, ಒಂದು ಸ್ವಲ್ಪ ಊರು ಕಾಣಿಸುತ್ತೆ. ಎಲ್ಲ ಹುಲ್ ನೋಡ್ರಿ ಹೆಂಗೈತೆ. ಒಂದೇ ಒಂದು ಕಡ್ಡಿ ಸಾಕು ಗೈಸ್, ಫುಲ್ಲು ಬಗ್ಗಂತ ಹತ್ಕೋತದೆ ಬೆಟ್ಟನೆ. ಸೊ ನೋಡ್ಬೋದು. ನೋಡ್ರಿ ಬೆಟ್ಟ ಹೆಂಗೆ ಕಾಣಿಸ್ತೈತೆ. ನಿಮ್ಗೆ ಕಾಣಿಸ್ತಿಲ್ಲ ಅನ್ಸುತ್ತೆ ಗೈಸ್, ಮೇ ಬಿ. ಸೊ ಫುಲ್ ಬೆಟ್ಟ ಪಕ್ಕದಲ್ಲೇ. ಥರ ಬೆಳಗ್ಗೆ ಹೊತ್ತದ್ದಕ್ಕೂ ನೈಟ್ ಹೊತ್ತದ್ದಕ್ಕೂ ಡಿಫ್ರೆಂಟು. ಥರ ಚೆನ್ನಾಗಿರುತ್ತೆ. ನೋಡ್ಬೋದು ಇವಾಗ ಪಿನ್ ಟು ಪಿನ್ನು. ಅಂಗಡಿಗಳು ಬೆಳಗ್ಗೆ ಹೊತ್ತು ಓಪನ್ ಇರುತ್ತೆ. ನೋಡ್ಬೋದು ಡ್ರಿಂಕ್ಸ್ ಅದು ಇದು ಸಿಗುತ್ತೆ. ಎಸ್ ನಮ್ಮವ್ರಿಗೆಲ್ಲ ಸಿಗ್ನಲ್ಲು ವಿಜಿಲ್. ಇವಾಗ ವಿಜಿಲ್ ಹೊಡ್ಕೊಂಡು ಸಿಗ್ನಲ್ ಕೊಡ್ಕೊಂಡು ಮತ್ತೆ ಇರೋದು ಮೇಲಕ್ಕೆ ಹುಷಾರಾಗಬೇಕು ಗೈಸ್. ರಾತ್ರಿ ಹೊತ್ತು ವೆರಿ ಡೇಂಜರಸ್. ನೋಡ್ಬೋದು
ಮೇಲೆ ಹಿಂಗಿದೆ ಅಂತ ಪಾಯಿಂಟು ಎಲ್ಲ ಫುಲ್ ಅಡ್ಡ, ಅದರಲ್ಲೇ ಒಬ್ಬೊಬ್ರು ಕೂತ್ಕೊಂಡು ಅದರಲ್ಲೇ ಅಡ್ಡ ಹಾಕ್ಕೊಂಡು ಎಷ್ಟು ತಗೊಂಡಿತಾ ಇರ್ತಾರೆ. ಅಂದರೆ ಲಾಸ್ಟ್ ಟೈಮ್ ನಮ್ಮ ಹುಡುಗರು ಬಂದಾಗ ಒಂದು 100 ಜನ ಇದ್ರು ಅಂತ ಅಷ್ಟೇ. ಬಟ್ ಅದೇ ಈ ಸತಿ ಜನ ಜಾಸ್ತಿ ಇದ್ದಾರೆ. ಚೂರು ಕಣ್ಣು ಕೆಳಗೆ ಬಿಡ್ಕೊಳಬೇಕು ಗೈಸ್, ಹುಷಾರಾಗಿ ನೋಡ್ರಿ ವ್ಯೂ. ಕತ್ಲೆಯಲ್ಲಿ ಏನೂ ಗೊತ್ತಾಗಲ್ಲ, ಬಟ್ ಅಂದ್ರೆ ಒಂಥರ ನೈಟಲ್ಲಿ ಒಂಥರ ವ್ಯೂ ಚೆನ್ನಾಗೈತೆ ನೋಡೋದಕ್ಕೆ. ಸ್ವಲ್ಪ ಲೈಟ್ ಗೀಟ್ ಎಲ್ಲ ಹಾಕಿದರೆ ಚೆನ್ನಾಗಿರೋದು. ಇನ್ನು ವ್ಯೂ ಆರಾಮಾಗಿ ಹತ್ಬೋದು. ಇವಾಗ ಒಂದು ಕಾಲು ಭಾಗ ಹತ್ತಿದ್ದೀವಿ. ಎಲ್ಲ ಫುಲ್ಲು ಈ ಥರ ಬಿಡೈತೆ ಬಂಡೆ. ಅಪ್ಪ ಫುಲ್ ಸುಸ್ತೈತೆ ತಾಲೆ ಕಾಲು ಭಾಗಕ್ಕೇನೆ. ಸ್ವಲ್ಪ ಕೆಳಗಡೆ ನೋಡ್ಕೊಂಡು ಹೋಗ್ಬೇಕು. ಸ್ಟೆಪ್ಪು ಬಂತು. ಸೊ ಒಲ್ಕಲ್ ತೀರ್ಥ ಗಂಟು ಹತ್ತೀವಿ ಗೈಸ್, ಅದಾದ್ಮೇಲೆ ಹೋಗಲ್ಲ. ನೋಡ್ಬೋದು ಮೆಟ್ಲು ಹೆಂಗೈತೆ ಆ ಕಡೆ ಫುಲ್ ಬಂಟೆ. ಚೂರು ಹಿಂಗೆ ಓಪನ್ ನೋಡ್ದವ್ರು ಇದು ಇಲ್ಲ. ಜಾರದ್ ಕಂಬಿ ಇಟ್ಕೊಳೋ. ಹೊಸ ಯೂಟ್ಯೂಬರ್ ಗೈಸ್ ಸಿಗ್ಗಿ ಅಂತ, ಮೋಟೋ ವ್ಲಾಗರು ಚಾನಲ್ ಹಾಕಿರ್ತೀನಿ ನೋಡಿ, ಚೆಕ್ಔಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಒಳ್ಳೊಳ್ಳೆ ಕಂಟೆಂಟ್ ಮಾಡ್ತಾರೆ. ಅಪ್ಕಮಿಂಗು ಇಲ್ಲ, ಇನ್ನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೇನೆ. ಚಾ ಬರುತ್ತೆ ನೋಡಿ, ಹಾಕಿದ್ದೀನಿ. ಮತ್ತೆ ಇಲ್ಲೆಲ್ಲ ಪಾತಾಳ ಗಂಗೆನೂ ಐತೆ, ಕೆಳಗೆ ಉಂಟೋಯ್ತಾ ಅದು? ಹಾಂ ಸುರಂಗ ಮಾರ್ಗ ಡೈರೆಕ್ಟ್ ಮೈಸೂರೇನೋ. ಹೋಗುತ್ತೆ ಅದು, ಅಲ್ಲಿ ತೋರಿಸ್ತೆ ಅದು. ಆಮೇಲೆ ಇಲ್ಲಿ ಪಾತಾಳ ಗಂಗೆ ಇಲ್ಲೇ ಅನ್ಸ್ತಿರೋದು. ಇನ್ನು ಮೇಲೆ ಹೋಗ್ಬೇಕಾ? ಬ್ರೋ ಓ ಅಲ್ಲಿ ಕೆಳಗಡೆನಾ? ಕೆಳಗಡೆನೇನಾ? ಕೆಳಗಡೆನೇ ಹೊಂಟೋಗೈತೆ. ಅಂದರೆ ಅದು ಪಾಂಡವರು ಬಂದಾಗ ನೀರು ಬೇಕು ಅಂದಾಗ ಅರ್ಜುನ ಬೀಳೊಡ್ದಿರೋದಲ್ಲ, ಮಲಗಿರ್ತಾರೆ ಎಲ್ರೂ. ಭೀಮಂಗೆ ಫುಲ್ಲು ದಾಹ ಆಗ್ಬಿಟ್ಟಿರುತ್ತೆ. ಅವಾಗ ಬಂಡೆ ಮೇಲೆ ಮಲಗಿದಾಗ ಏನೋ ನೀರು ಹರಿತಿರೋ ಥರ ಸೌಂಡ್ ಕೇಳುತ್ತೆ ಅರ್ಜುನ್ ಅವ್ರಿಗೆ. ಸೊ ಅವ್ರು ಬೀಳು ತಗೊಂಡು ಪಾಯಿಂಟ್ ಹೊಡೆದಾಗ ಓಪನ್ ಆಗಿ ನೀರು ಸಿಗುತ್ತೆ. ಗಂಗೆ ಅಲ್ಲಿರುತ್ತೆ, ಪಾತಾಳ ಗಂಗೆ. ಸೊ ಅದು ಕೆಳಗಡೆ ಇತ್ತು, ನಾವು ಹೋಗಲಿಲ್ಲ. ಸೊ ಸೀದಾ ನಾವು ಮೇಲೆ ಬಂದ್ಬಿಟ್ವಿ. ಹಿಂಗೆ ಒಂದೊಂದಕ್ಕೂ ಒಂದೊಂದು ಇದಿದೆ, ಸ್ಟೋರಿ ಇದೆ ಗೈಸ್. ಅದೇ ಕಂಪ್ಲೀಟಾಗಿ ನಮ್ಗೆ ಗೊತ್ತಿಲ್ಲ. ಆಗ ನಾವು ಸತಿ ಬಂದಾಗ ಕಂಪ್ಲೀಟಾಗಿ ತಿಳ್ಕೊಂಡು ಎಲ್ಲ ತಿಳಿಸ್ತೀನಿ ನಿಮಗೆ. ಇವಾಗ ಜಸ್ಟ್ ದೇವಸ್ಥಾನ ಬೆಟ್ಟ ಹತ್ತೋಣ ಬನ್ನಿ ಗೈಸ್. ಸುಸ್ತಾಗ್ಬಿಟ್ಟೈತೆ ಗೈಸ್, 1 ಗಂಟೆ ರಾತ್ರಿ. ಏನು ಅಂದೆಲ್ಲ ಈ ವರ್ಷ ಎಲ್ಲ ಬರೀ ದೇವಸ್ಥಾನಗಳು ಹೋಗೋದು, ಬೆಟ್ಟಗಳು ಹತ್ತದೆ ವ್ಲಾಗ್ ಆಗಿದೆ. ಪರವಾಗಿಲ್ಲ, ಆ ದೇವ್ರುಗಳೇ ತೋರಿಸ್ಬೇಕು ಅಂತಿದ್ರೆ ತೋರಿಸ್ತಿದ್ದೀನಿ ನೋಡ್ರಿ. ಇದು ನಮ್ಮ ಕರ್ನಾಟಕದಲ್ಲೇ ಇರುವಂಥ ಒಂದು ಪುಣ್ಯ ದೇವಸ್ಥಾನ ನೋಡ್ಬೋದು. ಅಪ್ಪ ರಿಸ್ಕಿ ಐತೆ ಗೈಸ್ ಬೆಟ್ಟ ಮಾಡಿ. ಸ್ವಲ್ಪ ಎಲ್ಲ ಗಲೀಜು ಜಾಸ್ತಿ ಇದೆ. ಬಂದವರು ದಯವಿಟ್ಟು ಪ್ಲಾಸ್ಟಿಕ್ ಅವಾಯ್ಡ್ ಮಾಡಿ. ಸಮಾಧಾನ, ಸ್ಕಿಡ್ ಆಗುತ್ತೆ. ಆರಾಮ್ಸೆ ಸ್ಕಿಡ್ ಆಗುತ್ತೆ ಗೈಸ್, ನೋಡ್ಕೊಂಡು ಹತ್ಬೇಕು. ಇವಾಗ ಒಳ್ಕಲ್ ತೀರ್ಥ ಹತ್ರ ಬಂದಿದ್ದೀವಿ. ಸೊ ಭಜನೆ ಮಾಡ್ತಾ ಇದ್ದಾರೆ ದೇವ್ರದ್ದು, ನೋಡ್ಬೋದು. ಎಲ್ಲ ಇಲ್ಲೇ ಒಳ್ಕಲ್ ತೀರ್ಥ ಅಂದರೆ ನಾವು ಕೇಳ್ಕೊಂಡಿದ್ದು ನಡೆಯುತ್ತೆ. ಅಂದರೆ ಅದೊಂದು ಚಿಕ್ಕದೊಂದು ಹಳ್ಳ ಥರ ಇರುತ್ತೆ, ತೋರಿಸ್ತೀನಿ. ಅದು ಅಲ್ಲಿ ಕೈ ಹಾಕ್ಬಿಟ್ಟು ನೀರು ಹತ್ತಿದ್ರೆ, ನೀರು ಸಿಕ್ಕಿದ್ರೆ ಆಗುತ್ತೆ ಅಂತ, ಸಿಗಿಲ್ಲ ಅಂದರೆ ಆಗಲ್ಲ ಅಂತ. ಫುಲ್ ಭಜನೆ ಮಾಡ್ತವ್ರೆ. ಅಲ್ಲಿ ನಮ್ಮವರೆಲ್ಲ ಅಲ್ಲಿ ನೀರು ಗೀರು ತಗೊತವ್ರೆ, ನೀರು ಗೀರು ಜ್ಯೂಸ್ ಗೀಸು
ತಗೊಂತವ್ರೆ. ಗೈಸ್ ಇಲ್ಲಿ ಎಂಟ್ರಿ ಆಗ್ಬೇಕಾದ್ರೆ ಕಾಸು ಕಟ್ಬೇಕು ಗೈಸ್. ಒಬ್ರಿಗೆ 5 ರೂಪಾಯಿ ಅಲ್ಲ, ಒಬ್ರಿಗೆ 5 ರೂಪಾಯಿ ಕೊಟ್ಟು ಒಳಗಡೆ ಎಂಟ್ರಿ. ನೋಡಿ ದೇವರು ಶಿವ ಇಲ್ಲೊಂದಿದೆ. ಸೊ ಆ ದೇವ್ರು ಯಾವುದು ಅಲ್ಲಿ ಐತಲ್ಲ, ಓಂ ನಮಃ ಶಿವ. ಗೈಸ್ ಇಲ್ಲಿ ಕೆಳಗಡೆ ನೋಡ್ಬೋದು, ನಿಮಗೆ ಕಾಣಿಸ್ತಿಲ್ಲ, ಇಲ್ಲಿ ಆಳ ಪಾತಾಳ ಇಲ್ಲೇ ನೋಡ್ರಿ ಹೆಂಗೈತೆ, ಭಜನೆ ನಡೀತೈತೆ. ಸೊ ಒಳಗಡೆ ಹೋಗಿದೆ ಗೈಸ್, ಸಿಕ್ತು ನೀರು, ಇಷ್ಟು ಹೆಚ್ಚಾಗಿದ್ದು ನನಗೆ ಸಿಕ್ತು ಗೈಸ್. ಜನ ಅವ್ರೆ ತರ ಬಂದು ದರ್ಶನ ಮಾಡ್ಕೊಳ್ರಿ, ಒಳ್ಳೇದಾಗುತ್ತೆ ಎಲ್ಲರಿಗೂ. ಸುಳ್ಳು ಹೇಳ್ಬಾರ್ದು, ನಿಜವಾಗ್ಲೂ ಹೆವಿ ಪೀಸ್ ಅನಿಸ್ತೈತೆ ಗೈಸ್. ಇವಾಗ ಹೋಯ್ತಾ ಇದೀವಿ ಇಲ್ಲಿಂದ. ಸೊ ಸಾಕಿಷ್ಟಿಗೆ ಅಂತ ಹೆಣ್ಣು ಮಾಡ್ತಾರೆ ವೆಹಿಕಲ್ ತಿರ್ಸಕ್ಕೆ. ಸೊ ಹೋಯ್ತಾ ಇದೀವಿ ಕೆಳಗಡೆಗೆ, ಬೆಟ್ಟ ಹಿಡಿತಾ ಇದೀವಿ ಗೈಸ್. ಸೊ ಇನ್ನೇನು ಹತ್ತತ್ರ ಬಂದಿದ್ದೀವಿ, ಮೆಟ್ಲ ಹತ್ರ ಸಾಂಗ್ ಹಾಕೊಂಡು ಬರ್ತಾ ಇದ್ದೀವಿ. ಕಾಪಿರೈಟ್ ಬಿಟ್ಬಿಡುತ್ತೆ. ಇವಾಗ ದರ್ಶನ ಮಾಡ್ಕೊಂಡು ಬಂದ್ವಿ ಹೆಚ್ಚಕ್ಕೆ ನೋಡ್ಬೋದು. ಮುಗಿಸ್ಕೊಂಡು ಬಂದಿದ್ದೀವಿ, ಒಂದು ಸ್ವಲ್ಪ ಹೊತ್ತು ಕೂತಿದ್ದೀವಿ, ಕುತ್ಕೊಂಡು ಹೊರಡೋದು. ಗೈಸ್ ಕೆಳಗೆ ಇಳಿದು ಬಂದ್ವಿ. ಇವಾಗ ಪ್ರಸಾದ ಕೊಟ್ಟರು, ಉಪ್ಪಿಟ್ಟು ಕೇಸರಿ ಬಾತು ತಿನ್ಕೊಂಡು ಇವಾಗ ಬೆಂಗಳೂರಿಗೆ ಹೊರಡೋದು ಗೈಸ್.